ಏಕಾಏಕಿ ಬಂದದ್ದು, ಏಕಾಏಕಿ ಬೀಸಿದ್ದೆ. ಮಕ್ಕಳು ಮರಿ ಯಾರು ಅಂತ ನೋಡಲಿ. ಅವರು ಡ್ರಗ್ಸಲ್ಲಿ ಮತ್ತು ಅಡಿಕ್ಟ್ ಆಗಿದ್ದಾರೆ. ಆದುದರಿಂದ ಆಗಿರ್ತದೆ ಈ ಕೊಲೆ ನಡೆದದ್ದು. ಗಲ್ಫಲ್ಲೂ ಸಹ ಜೈಲಲ್ಲಿದ್ದರು. ಇವಾಗಲೂ ನಮ್ಮ ಕರ್ನಾಟಕದಲ್ಲಿ ಸಹ ಮಂಡ್ಯದಲ್ಲಿ ಪಾಸ್ಪೋರ್ಟು ಮತ್ತು ಇನ್ನೊಂದು ಪಾಸ್ಪೋರ್ಟ್ ಆ ವಿಷಯದಲ್ಲೂ ಅವರು ಜೈಲಲ್ಲಿದ್ದರಂತೆ. ಅವರು ಯಾವತ್ತೂ ನೋಡಿದ್ರು ಇದೇ ಥರ ಒಂದು ಕಿರಿಕಿರಿ ಊರಲ್ಲಿ ಯಾವತ್ತೂ ನೋಡಿದ್ರು ಕಿರಿಕಿರಿ ಮಾಡುವಂಥ ಒಂದು ವ್ಯಕ್ತಿ. ಕೇರಳದ ಕಾಸರಗೋಡಿನ ಮಂಜೇಶ್ವರ ಸಮೀಪದ ಕುಂಜತ್ತೂರು ತೂಮಿನಾಡಿನಲ್ಲಿ ತಂದೆಯೇ ತನ್ನ 18 ವರ್ಷದ ಮಗಳನ್ನ ಮಚ್ಚಿನಿಂದ ಇರಿದು ಕೊಲೆ ಮಾಡಿದ ಘಟನೆ ಸೋಮವಾರ ನಡೆದಿದೆ. ತೂಮಿನಾಡು ನಿವಾಸಿ ಜುಮೈಲಾ ತನ್ನ ತಂದೆಯ ಕೈಯಲ್ಲೇ ಹತ್ಯೆಗೀಡಾದ ಯುವತಿ. ಈ ಸಂಬಂಧ ಆರೋಪಿ ತಂದೆ ಉಮರ್ ಫಾರೂಕ್ ಎಂಬಾತನನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಮನೆಯಲ್ಲಿ ಜೋರಾಗಿ ಕಿರುಚಾಟದ ಶಬ್ದ ಕೇಳಿ ಬಂದ ತಕ್ಷಣ ಸ್ಥಳೀಯರು ಓಡಿ ಬಂದಿದ್ದಾರೆ. ಆ ಸಮಯದಲ್ಲಿ ಜುಮೈಲಾ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಂಡು ಬಂದಿದೆ. ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನ ಮಾಡಲಾಯಿತಾದರೂ ಅಷ್ಟರಲ್ಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕೃತ್ಯ ನಡೆಯುವ ಸಮಯದಲ್ಲಿ ಮನೆಯಲ್ಲೇ ಇದ್ದ ತಾಯಿ ಅಸಹಾಯಕರಾಗಿ ಈ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಆರೋಪಿ ಉಮರ್ ಫಾರೂಕ್ ಕಳೆದ 3 ತಿಂಗಳ ಹಿಂದಷ್ಟೇ ವಿದೇಶದಿಂದ ಊರಿಗೆ ಮರಳಿದ್ದ ಎನ್ನಲಾಗುತ್ತಿದೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಪದೇ ಪದೇ ಜಗಳಗಳು ನಡೆಯುತ್ತಿದ್ದವು ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿದೆ ಎಂಬ ಅನುಮಾನ ಮೂಡಿದ್ದು ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ.